ಬೆಂಗಳೂರು ಅಂತ ಬಂದುಬಿಟ್ರೆ ಪ್ರತಿಯೊಬ್ಬರ ಬಾಯಲ್ಲಿ ಬರೋದು ಅಯ್ಯಪ್ಪ ಟ್ರಾಫಿಕ್ ಸಿಕ್ಕಾಪಟ್ಟೆ ಗುರು. ಅಲ್ಲಿ ಟ್ರಾಫಿಕ್ ಆ ಟ್ರಾಫಿಕ್ನಲ್ಲಿ ಒದ್ದಾಡಿ ಯಾಕೆ ಬೇಕು ಬೆಂಗಳೂರಿಗೆ ಹೋಗೋದು ಅಂತ ಹೇಳಿ ಹೊರಗಿನ ಜನ ಮಾತಾಡ್ಕೊಳ್ತಾರೆ. ಇನ್ನು ಬೆಂಗಳೂರಿನ ಜನ ಬಿಟ್ಟುಬಿಡಿ. ಹಾಗಾಗಿ ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಆದರೆ ಈಗ ಬೆಂಗಳೂರಿನಲ್ಲಿರುವಂಥ ಟ್ರಾಫಿಕ್ ಕಂಟ್ರೋಲ್ಗೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಅನ್ನೋ ಮಾಹಿತಿ. ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಟನಲ್ ರಸ್ತೆ ನಿರ್ಮಾಣಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದೇ ಸರ್ಕಾರಕ್ಕೆ ದೊಡ್ಡ ಸವಾಲು. ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಟನಲ್ ರಸ್ತೆ ನಿರ್ಮಾಣಕ್ಕೆ ನಿರ್ಧಾರ ಆಗಿದೆ. ಈಗಾಗಲೇ ಎರಡೂ ಕಡೆ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದಾರೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ಹಲವು ಕಂಪನಿಗಳು ಉತ್ಸಾಹವನ್ನು ತೋರಿಸ್ತಾ ಇದ್ದಾವಂತೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ಮುಂದೆ ಬಂದಿದ್ದಾವೆ ದೇಶದ ಪ್ರಖ್ಯಾತ ಕಂಪನಿಗಳು. 17,698 ಕೋಟಿ ವೆಚ್ಚದಲ್ಲಿ ಟನಲ್ ರಸ್ತೆಗೆ ಟೆಂಡರ್ಗೆ ಆಹ್ವಾನಿಸಲಾಗಿದೆ. ಬಿಬಿಎಂಪಿ ಟೆಂಡರ್ನಲ್ಲಿ ಪ್ರತಿಷ್ಠಿತ ಕಂಪನಿಗಳು ಕೂಡ ಭಾಗಿಯಾಗಿದ್ದಾವೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಸ್ವಾಮಿ ಅಂತ ಹೇಳಿ ಜನಸಾಮಾನ್ಯರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ, ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಪ್ರತಿನಿತ್ಯ ಮಳೆಯಲ್ಲೂ ನಿಲ್ಲಬೇಕು, ಚಳಿಲೂ ನಿಲ್ಲಬೇಕು, ಜೊತೆಗೆ ರಣ ಬಿಸಿಲಿನಲ್ಲೂ ಕೂಡ ನಿಲ್ಲಬೇಕು. ಎಲ್ಲಾದರೂ ಅರ್ಜೆಂಟಾಗಿ ಹೋಗೋಣ ಅಂತ ಹೊರಟವರು ಅದೇ ಟ್ರಾಫಿಕ್ನಲ್ಲೇ ನಿದ್ದೆ ಮಾಡಿಬಿಡ್ಬೋದು. ಅಷ್ಟು ಟ್ರಾಫಿಕ್ ಇರುತ್ತೆ ಬೆಂಗಳೂರಿನ ಪ್ರಮುಖವಾದಂಥ ರಸ್ತೆಗಳಲ್ಲಿ. ಹಾಗಾಗಿ ಇದಕ್ಕೇನಾದರೂ ಮಾಡಬೇಕಲ್ಲ, ಈ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಬಹುದು ಅಂತ ಹೇಳಿ ಸರ್ಕಾರದ ಮುಂದೇನೂ ಒಂದಿಷ್ಟು ಚಿಂತನೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಟೆಂಡರ್ ಕರೆದಿದ್ದಾರೆ ಟನಲ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ. ಹಾಗಾಗಿ ಹಲವು ಸಂಸ್ಥೆಗಳು ಕಂಪನಿಗಳು ಉತ್ಸಾಹವನ್ನು ತೋರಿಸಿದಾವೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಟನಲ್ ರಸ್ತೆ ಟೆಂಡರ್ ಅಂಬಾನಿಗೂ ಅದಾನಿಗೂ ನೋಡಿ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಉತ್ಸಾಹವನ್ನ ತೋರಿಸಿದ್ದಾರೆ ಟನಲ್ ರಸ್ತೆ ನಿರ್ಮಾಣಕ್ಕೆ. ಅಂಬಾನಿ ಅದಾನಿ ಇವರೆಲ್ಲರೂ ಕೂಡ ಉತ್ಸಾಹವನ್ನ ತೋರಿಸಿದ್ದಾರೆ. ಹಾಗಾದ್ರೆ ಯಾರಿಗೋಗುತ್ತೆ ಟೆಂಡರ್? ಟಾಟಾಗೆ ಸಿಗುತ್ತೋ, ಎಲ್&ಟಿ ಕಂಪನಿ ಪಾಲಾಗುತ್ತಾ? ಎರಡು ಪ್ಯಾಕೇಜ್ಗಳ ಯೋಜನೆ ಯಾರ ಮಡಿಲಿಗೆ ಹೋಗುತ್ತೆ? 70% ಹಣ ಹೂಡಿಕೆಗೆ ಮುಂದೆ ಬಂದಿದ್ದಾವೆ ಕಂಪನಿಗಳು. 70% ಅದಾನಿ, ಟಾಟಾ, ಎಲ್&ಟಿ ಸೇರಿ 10 ಕಂಪನಿಗಳು ಹಣ ಹೂಡಿಕೆಗೆ ರೆಡಿ ಆಗಿದ್ದಾವೆ. ಟನಲ್ ರಸ್ತೆ ನಿರ್ಮಾಣದ ಬಳಿಕ 30 ವರ್ಷಗಳ ಕಾಲ ಟೋಲ್ ಸಂಗ್ರಹ ಆಗುತ್ತೆ. ಟನಲ್ ರಸ್ತೆ ನಿರ್ಮಿಸುವ ಕಂಪನಿಗೆ 30 ವರ್ಷ ಟೋಲ್ ಸಂಗ್ರಹಕ್ಕೆ ಆದ್ಯತೆ ಇದೆ. ಬೆಂಗಳೂರು ಟನಲ್ ರಸ್ತೆ ಟೆಂಡರ್ ಅಂಬಾನಿಗೆ ಹೋಗುತ್ತಾ, ಅದಾನಿಗೆ ಹೋಗುತ್ತಾ, ಇಲ್ಲ ಟೆಂಡರ್ ಟಾಟಾ ಗ್ರೂಪ್ಗೆ ಹೋಗುತ್ತಾ, ಎಲ್&ಟಿ ಕಂಪನಿ ಪಾಲಾಗುತ್ತಾ ಗೊತ್ತಿಲ್ಲ. ಎರಡು ಪ್ಯಾಕೇಜ್ಗಳ ಯೋಜನೆ ಯಾರ ಮಡಿಲಿಗೆ ಹೋಗುತ್ತೆ? 70% ಹಣ ಹೂಡಿಕೆಗೆ ಕಂಪನಿಗಳು ಮುಂದೆ ಬಂದಿದ್ದಾವೆ. ಅದಾನಿ, ಟಾಟಾ, ಎಲ್&ಟಿ ಸೇರಿ 10 ಕಂಪನಿಗಳು ಹಣ ಹೂಡಿಕೆಗೆ ರೆಡಿ ಆಗಿದ್ದಾವೆ. ಟನಲ್ ರಸ್ತೆ ನಿರ್ಮಾಣದ ಬಳಿಕ 30 ವರ್ಷಗಳ ಕಾಲ ಟೋಲ್ ಸಂಗ್ರಹ ಮಾಡೋದಕ್ಕೆ ಆದ್ಯತೆ ಇದೆ. ಕೇಳಬಹುದು, ಈ ಕಂಪನಿಗಳೆಲ್ಲ ಬರ್ತಾ ಇದ್ದಾವೆ, 70% ಹಣ ಹೂಡಿಕೆ ಮಾಡೋದಕ್ಕೆ ರೆಡಿ ಆಗಿದ್ದಾವೆ ಅಂತ ಅಂದಾಗ ಅವ್ರಿಗೇನು ಲಾಭ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಪ್ರಶ್ನೆ ಇದ್ದೇ ಇರುತ್ತೆ. ಖಂಡಿತವಾಗಿಯೂ ಲಾಭ ಇರುತ್ತೆ. ಲಾಭ ಇಲ್ಲದೆ ಬಿಸ್ನೆಸ್ಮೆನ್ಗಳು ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಾನಿ ಗ್ರೂಪ್, ಟಾಟಾ ಗ್ರೂಪ್, ಎಲ್&ಟಿ ಕಂಪನಿ ಸೇರಿದಂತೆ 10 ಕಂಪನಿಗಳು ಹಣ ಹೂಡಿಕೆಗೆ ರೆಡಿ ಆಗಿದ್ದಾವೆ. ಟನಲ್ ರಸ್ತೆ ನಿರ್ಮಾಣದ ಬಳಿಕ 30 ವರ್ಷಗಳ ಕಾಲ ಆ ಕಂಪನಿಗಳು, ಯಾವ ಕಂಪನಿ ಟನಲ್ ರಸ್ತೆ ನಿರ್ಮಾಣ ಮಾಡುತ್ತೋ ಆ ಕಂಪನಿ 30 ವರ್ಷಗಳ ಕಾಲ ಟೋಲ್ ಸಂಗ್ರಹ ಮಾಡಬಹುದು. ಹಾಗಾದ್ರೆ ಟೆಂಡರ್ನಲ್ಲಿ ಯಾವ ಕಂಪನಿಗಳು ಭಾಗಿಯಾಗಿದ್ವು, ಎಲ್ಲಿಂದ ಎಲ್ಲಿಗೆ ಟನಲ್ ರಸ್ತೆ ಹೋಗುತ್ತೆ ಅನ್ನೋದನ್ನ ಮೊದಲು ನಾನು ಹೇಳ್ತೀನಿ. ಬೆಂಗಳೂರಿನ ಹೆಬ್ಬಾಳ ಜಂಕ್ಷನ್ನಿಂದ ಶೇಷಾದ್ರಿ ರಸ್ತೆವರೆಗೆ ಟನಲ್ ರಸ್ತೆ. ಬೆಂಗಳೂರಿನ ಹೆಬ್ಬಾಳ ಜಂಕ್ಷನ್ನಿಂದ ಶೇಷಾದ್ರಿ ರಸ್ತೆವರೆಗೆ, ಶೇಷಾದ್ರಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಹೋಗುತ್ತೆ. ಇದರ ಜೊತೆಗೆ ಟೆಂಡರ್ನಲ್ಲಿ ಭಾಗಿಯಾದ ಕಂಪನಿಗಳು ಯಾವ್ಯಾವು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಒಂದು ಅದಾನಿ ಗ್ರೂಪ್, ಅದಾನಿ ಕಂಪನಿ ಭಾಗಿಯಾಗಿತ್ತು. ಎರಡನೇದ್ದು ಎಲ್&ಟಿ ಕಂಪನಿ, ಮೂರನೇದ್ದು ಮೆಘಾ ಕಂಪನಿ, ನಾಲ್ಕನೇದ್ದು ಐ.ಟಿ.ಡಿ ಕಂಪನಿ ಬಂದಿತ್ತು. ಅದಾದ ನಂತರ ವಿಶ್ವಾಸಮುದ್ರ ಕಂಪನಿ, ಟಾಟಾ ಪ್ರಾಜೆಕ್ಟ್ಸ್, ಜೈಶಂಕರ್, ಜೊತೆಗೆ IRB, ಹೀಗೆ 10 ಕಂಪನಿಗಳು ಟೆಂಡರ್ನಲ್ಲಿ ಭಾಗಿಯಾಗಿದ್ವು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್,
ಟ್ರಾಫಿಕ್ ಯಾವಾಗ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಇತ್ತು. ಇದ್ರ ಬಗ್ಗೆ ಯಾವಾಗ ಕ್ರಮ ಆಗುತ್ತೆ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿತ್ತು. ಈಗ ಟನಲ್ ರಸ್ತೆ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಟೆಂಡರ್ ಕರೆದಿದೆ ಅನ್ನೋ ಮಾಹಿತಿ, ಯಾವೆಲ್ಲ ಕಂಪನಿಗಳು ಬಂದಿದ್ವು, ಜೊತೆಗೆ ಆ ಕಂಪನಿಗಳಿಗೆ ಟನಲ್ ರಸ್ತೆ ನಿರ್ಮಾಣದಿಂದ ಏನು ಲಾಭ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ, ರಾಮ್, ಈಗಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇತ್ತೀಚೆಗೆ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 8 ಕಡೆಗಳಲ್ಲಿ ನಾವು ಟನಲ್ ರಸ್ತೆಯನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಸ್ವತಃ DCM DK ಶಿವಕುಮಾರ್ ಹೇಳಿದರು. ಜೊತೆಗೆ ಹಂತ ಹಂತವಾಗಿ ನಾವು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತೀವಿ, ಆ ಮೂಲಕ ಬೆಂಗಳೂರಿನ ಟ್ರಾಫಿಕನ್ನು ಕಡಿಮೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಇತ್ತೀಚೆಗೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಬಂದಂಥ ಸಂದರ್ಭದಲ್ಲೂ ಕೂಡ ಸ್ವತಃ DCM DK ಶಿವಕುಮಾರ್ ಪ್ರಧಾನಿ ಅವರಿಗೆ ಒಂದು ಪತ್ರವನ್ನು ಕೊಟ್ಟು ನಾವು ಟನಲ್ ವರ್ಕನ್ನು ಅಂದರೆ ಟನಲ್ ಅಂದರೆ ಸುರಂಗ ಮಾರ್ಗವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ವಿ, ಹಾಗಾಗಿ ಅದಕ್ಕೆ ಬೇಕಾದಂತಹ ಸುಮಾರು 50,000 ಕೋಟಿ ಹಣವನ್ನು ಅನುದಾನವನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದರು. ಇದ್ರ ಬೆನ್ನಲ್ಲೇ ಇದೀಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುಮಾರು 10 ಕಂಪನಿಗಳು ಈ ಒಂದು ಟೆಂಡರ್ನಲ್ಲಿ ಭಾಗಿಯಾಗಿದ್ದಾವೆ. ಸುರಂಗ ಮಾರ್ಗ ನಿರ್ಮಾಣ ಮಾಡುವಂತಹ ಒಂದು ಟೆಂಡರ್ ಏನು ಕರೆದಿದ್ದರಲ್ಲಿ 10 ಕಂಪನಿಗಳು ಭಾಗಿಯಾಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದರೆ ಸುಮಾರು ಹೆಬ್ಬಾಳದಿಂದ ಶೇಷಾದ್ರಿ ರಸ್ತೆವರೆಗೆ, ಹಾಗೆಯೇ ಶೇಷಾದ್ರಿ ರಸ್ತೆಯಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ ಸುಮಾರು 18 ಕಿಲೋಮೀಟರ್ ಉದ್ದದ ಟನಲ್ ನಿರ್ಮಾಣ ಮಾಡಲಿಕ್ಕೆ 10 ಕಂಪನಿಗಳು ಭಾಗಿಯಾಗಿದ್ದಾವೆ. 17,000 ಕೋಟಿ ಈ ಒಂದು ಮೊದಲ ಹಂತದಲ್ಲಿ 17,000 ಕೋಟಿಯ ಮೊತ್ತದ ಟೆಂಡರ್ ಆಗಿದೆ. ಅಂದರೆ ಈ ಒಂದು ಟೆಂಡರ್ನಲ್ಲಿ ಟಾಟಾ ಕಂಪನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಹೀಗೆ ಪ್ರತಿಷ್ಠಿತವಾದಂಥ 10 ಕಂಪನಿಗಳು ಭಾಗಿಯಾಗಿದ್ದಾವೆ. ಆದರೆ ಭಾಗಿಯಾದಂಥ ಸಂದರ್ಭದಲ್ಲಿ ಟೆಂಡರ್ ಈಗ ಸುಮಾರು 4-5 ತಿಂಗಳ ಹಿಂದೆ ಟೆಂಡರ್ ಕರೆದಿದ್ರು ಕೂಡ ಬಹುತೇಕ ಕಂಪನಿಗಳು ಯಾವುವು ಬಂದಿರಲಿಲ್ಲ. ಯಾಕೆಂತಂದರೆ ಟನಲ್ನ ವರ್ಕ್ನ ಟೆಂಡರ್ನ ಭಾಗಿಯಾಗುವಂತಹ ಕಂಪನಿಗಳು ಈ ಒಂದು ಯೋಜನೆಯ 70% ಹಣವನ್ನು ಕಂಪನಿಗಳೇ ಕೊಡಬೇಕಾಗತ್ತೆ. ಅವರಿಗೆ ಯಾವ ರೀತಿ ಅಂತಂದರೆ ಸುಮಾರು 30 ವರ್ಷಗಳ ಕಾಲ ಟೋಲನ್ನು ಸಂಗ್ರಹ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಹಾಗಾಗಿ ಒಂದಷ್ಟು ಕಂಪನಿಗಳು ಹಿಂದೆಟನ್ನು ಹಾಕಿದ್ದು, ಆದರೆ ಮತ್ತೆ 2ನೇ ಬಾರಿ ಟೆಂಡರ್ನ ಕರೆದಂಥ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿದ್ದಾವೆ. ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅದಾನಿ ಕಂಪನಿಯನ್ನು ಕೂಡ ಭಾಗಿಯಾಗಿದೆ. ಮೊದಲ ಬಾರಿಗೆ ಟಾಟಾ ಪ್ರಾಜೆಕ್ಟ್ ಅಂದರೆ ಟಾಟಾ ಕಂಪನಿಯನ್ನು ಕೂಡ ಈ ಒಂದು ಟನಲನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟೆಂಡರ್ನಲ್ಲಿ ಭಾಗಿಯಾಗಿದೆ. ಇನ್ನೂ ಕೂಡ ಟೆಂಡರ್ ಪೂರ್ಣಗೊಂಡಿಲ್ಲ. ಇನ್ನೊಂದು ವಾರ ಅಥವಾ 10 ದಿವಸದಲ್ಲಿ ಟೆಂಡರ್ ಪೂರ್ಣಗೊಳ್ಳುತ್ತೆ, ಅಂದರೆ ಟೆಂಡರ್ ಅವಧಿ ಮುಕ್ತಾಯ ಆಗುತ್ತೆ. ಅದಾದ ನಂತರ ಯಾರು ಲೋಯೆಸ್ಟ್ ಬಿಡ್ಡನ್ನು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅವರಿಗೆ ಟೆಂಡರ್ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಆರೋಪನೂ ಕೂಡ ಕೇಳಿಬರ್ತಾ ಇತ್ತು, ವಿನಾಕಾರಣ ಟ್ರಾಫಿಕನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಟನಲ್ ವರ್ಕನ್ನು ಮಾಡ್ತಿದ್ದಾರೆ ಅಂತೇಳಿ. ಆದರೆ ಬಹುತೇಕ ಜನರು ಪ್ರತಿಭಟನೆಯನ್ನು ಮಾಡಿದ್ರೆ ನಮಗೆ ಟನಲ್ ವರ್ಕನ್ನು ಬೇಡ, ಮೂಲಭೂತ ಸೌಕರ್ಯಗಳನ್ನು ಕೊಡಿ, ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನು ನೀವು ಮುಚ್ಚುವಂಥ ಕೆಲಸವನ್ನು ಮಾಡಿ, ಆಟೋಮೆಟಿಕ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಒತ್ತಾಯವನ್ನು ಬೆಂಗಳೂರಿನ ಜನರು ಮಾಡ್ತಾ ಇದ್ರು. ಆದರೆ ಇದೆಲ್ಲರ ಹೊರತಾಗಿಯೂ ಕೂಡ ರಾಜ್ಯ ಸರ್ಕಾರ ಇಲ್ಲ, ನಾವು ಆಲ್ರೆಡಿ ಟನಲನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಟೆಂಡರನ್ನು ಕೂಡ ಕಾಲ್ಫಾರ್ಮ್ ಮಾಡಿತ್ತು. 10 ಕಂಪನಿಗಳೀಗ ಬಂದಿದ್ದಾವೆ. ಅಂದರೆ ಒಂದು ಕಡೆ 70% ಅಂದರೆ ಈ ಒಂದು ಯೋಜನೆಯ ಈಗ 17,000 ಕೋಟಿ ಏನು ಮೊದಲ ಹಂತದ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಖರ್ಚಾಗುವಂಥ ಹಣದ 70% ಹಣವನ್ನು ಟೆಂಡರ್ನ ಯಾರು ಭಾಗಿಯಾಗ್ತಾರೆ ಅಥವಾ ಟೆಂಡರ್ನ ಯಾವ ಕಂಪನಿ ಪಡೆಯುತ್ತೆ ಅವರು ಮೊದಲು 70% ಹಣವನ್ನು ಕಟ್ಟಬೇಕಾಗತ್ತೆ. ಇದಕ್ಕೆ ಈ ಒಂದು ಕಂಡೀಷನ್ ಇಂದ್ರೇ ಸುಮಾರು 2-3 ಬಾರಿ ಟೆಂಡರ್ನ ಕರೆದಂಥ ಸಂದರ್ಭದಲ್ಲಿ ಯಾವ ಕಂಪನಿಗಳು ಕೂಡ ಮುಂದಾಗಿರಲಿಲ್ಲ. ಇದೀಗ 10 ಕಂಪನಿಗಳು ಭಾಗಿಯಾಗಿದ್ದಾವೆ. ಅವರಿಗೆ ಯಾವ ರೀತಿ ಲಾಭ ಅಂತಂದರೆ ಈಗ 70% ಕಟ್ಟಿದ್ರು ಕೂಡ ಅಂದರೆ ಟನಲ್ ಕಂಪ್ಲೀಟ್ ಆಗಿ ಸುಮಾರು 30 ವರ್ಷಗಳ ಕಾಲ ಆ ಒಂದು ಕಂಪನಿನೇ ಅಲ್ಲಿ ಎಲ್ಲೆಲ್ಲಿ ಟನಲ್ ನಿರ್ಮಾಣ ಆಗುತ್ತೆ ಆ ಒಂದು ರಸ್ತೆಗಳಲ್ಲಿ ಟೋಲನ್ನು ಸಂಗ್ರಹಿಸುವಂತಹ ಜವಾಬ್ದಾರಿ ಆ ಒಂದು ಕಂಪನಿಗೆ ಬಿಡಲಾಗುತ್ತೆ. ಅಂದರೆ 30 ವರ್ಷಗಳ ಕಾಲ ಆ ಕಂಪನಿ ಅಂದರೆ ಎಷ್ಟು ಪ್ರಾಜೆಕ್ಟಿಗೆ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅದರ ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿ ಸುಮಾರು 30 ವರ್ಷಗಳ ಕಾಲ ಆ ಕಂಪನಿಯಲ್ಲಿ ಟೋಲನ್ನು ಸಂಗ್ರಹಿಸುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಆ ಒಂದು ಕಂಪನಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಸಾರ್ವಜನಿಕರು ಈ ಒಂದು ಯೋಜನೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಹಣವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ, ವಿನಾಕಾರಣ ತೆರಿಗೆ ಹಣವನ್ನು ಪೋಲ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಸೊ ಈಗ ಟೆಂಡರ್ ಈಗ ಓಪನ್ ಆಗಿದೆ. ಸೊ ಅಂತಿಮವಾಗಿ ಯಾವೆಲ್ಲ ಕಂಪನಿಗಳು ಇನ್ನೊಂದಿಷ್ಟು ಕಂಪನಿಗಳು ಭಾಗಿಯಾಗುವಂಥ ಸಾಧ್ಯತೆಗಳು ಇದಾವೆ. ಸೊ ಅಂತಿಮವಾಗಿ ಟೆಂಡರ್ ಬಿಡ್ ಕ್ಲೋಸ್ ಆದ ನಂತರ ಎಷ್ಟು ಕಂಪನಿಗಳು ಆಗಿದ್ದಾವೆ ಜೊತೆಗೆ ಅತ್ಯಂತ ಕಡಿಮೆ ಬಿಡ್ ಯಾವ ಕಂಪನಿ ಉಲ್ಲೇಖವನ್ನು ಮಾಡಿದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.